ಈ ಹಾಳಾದ ಟೋಪಿಗೆ ಮೋಸ ಹೋಗಬೇಡಿ. ಈ ಟೋಪಿಯ ಕೆಳಗೆ ಉನ್ನತ ವ್ಯವಹಾರದ ಕುಶಾಗ್ರಮತಿ ಅಡಗಿದೆ. ಬರ್ನಾರ್ಡ್ ಎಂಬ ಈ ಪುಟ್ಟ ಕಪ್ಪು ಹುಡುಗ ಶೂ ಮಿಂಚುವ ಹುಡುಗ, ಆದರೆ ಗಮನ ಕೊಡಿ, ಅವನು ಉದ್ದೇಶಪೂರ್ವಕವಾಗಿ ಬ್ಯಾಂಕ್ ಮುಂದೆ ತನ್ನ ಸ್ಟಾಲ್ ಅನ್ನು ಸ್ಥಾಪಿಸಲು ಆರಿಸಿಕೊಂಡನು. ಅವನ ಗ್ರಾಹಕರೆಲ್ಲರೂ ಶ್ರೀಮಂತ ಬಿಳಿಯರು, ಅವರು ಹೊಳೆಯುವ ಬೂಟುಗಳಿಂದ ಗಳಿಸಿದ ಸ್ವಲ್ಪ ಹಣದ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಅವರು ನಿಧಾನವಾಗಿ ಕೆಲಸ ಮಾಡುತ್ತಾರೆ, ಆದ್ದರಿಂದ ಅವರು ಕಾಯುತ್ತಿರುವಾಗ ಬಿಳಿ ಜನರು ಮಾತನಾಡುವ ಹಣಕಾಸಿನ ರಹಸ್ಯಗಳನ್ನು ಅವರು ಕೇಳುತ್ತಾರೆ. ಅವರು ಹೋದ ತಕ್ಷಣ, ಚಿಕ್ಕವರು ಹುಡುಗ ಅದನ್ನು ನೋಟ್ಬುಕ್ನಲ್ಲಿ ಬರೆದುಕೊಳ್ಳುತ್ತಿದ್ದನು. ಅವನಿಗೆ ನಿಜವಾಗಿಯೂ ಬೇಕಾಗಿರುವುದು ಅವರಿಂದ ಕೇಳಿದ ಅಮೂಲ್ಯವಾದ ಆರ್ಥಿಕ ಜ್ಞಾನವನ್ನು ಮಾತ್ರ. ಚಿಕ್ಕ ವಯಸ್ಸಿನಿಂದಲೂ ಬ್ಯಾಂಕರ್ ಆಗುವುದು ತನ್ನ ಬಹುದಿನದ ಕನಸು ಎಂದು ಅವನಿಗೆ ತಿಳಿದಿದೆ. ಇದು 1939 ರಲ್ಲಿ ಟೆಕ್ಸಾಸ್, ಕಪ್ಪು ಜನರು ತೀವ್ರ ತಾರತಮ್ಯದಿಂದ ತುಳಿತಕ್ಕೊಳಗಾದ ಸ್ಥಳವಾಗಿದೆ. ಅವನ ಕನಸು ಅಸಾಧ್ಯವೆಂದು ಅವನ ತಂದೆ ದುಃಖದಿಂದ ಹೇಳುತ್ತಾನೆ, ಆದರೆ ಬರ್ನಾರ್ಡ್ನ ಕಣ್ಣುಗಳು ಎಲ್ಲಾ ವಿಲಕ್ಷಣಗಳ ವಿರುದ್ಧ ನಿರ್ಣಯವನ್ನು ತೋರಿಸುತ್ತವೆ. 15 ವರ್ಷಗಳ ನಂತರ, ಬೆಳೆದ ಹುಡುಗ ತನ್ನ ಹೆಂಡತಿ ಯುನಿಸ್ ಮತ್ತು ಮಕ್ಕಳೊಂದಿಗೆ ಲಾಸ್ ಏಂಜಲೀಸ್ಗೆ ತೆರಳುತ್ತಾನೆ. ಇಲ್ಲಿ ಜನಾಂಗೀಯ ತಾರತಮ್ಯವು ತನ್ನ ಮನೆಯಷ್ಟು ಗಂಭೀರವಾಗಿಲ್ಲ, ಆದ್ದರಿಂದ ಅವನು ತನ್ನ ವ್ಯಾಪಾರವನ್ನು ಇಲ್ಲಿ ಪ್ರಾರಂಭಿಸಲು ನಿರ್ಧರಿಸುತ್ತಾನೆ. ಮೂವರ ಕುಟುಂಬವು ಅವನ ಸಂಬಂಧಿಕರೊಬ್ಬರ ಶಿಥಿಲವಾದ ಉಪಯುಕ್ತತೆಯ ಕೋಣೆಯಲ್ಲಿ ವಾಸಿಸಬೇಕಾಗಿದೆ. ಆದರೂ, ಬರ್ನಾರ್ಡ್ ಅವರು ಶೀಘ್ರದಲ್ಲೇ ಹೊರಹೋಗುವುದಾಗಿ ತಮ್ಮ ಹೆಂಡತಿಗೆ ಭರವಸೆ ನೀಡುತ್ತಾರೆ. ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಶುರುಮಾಡಿ ನಗರದಲ್ಲಿ ಎಲ್ಲೆಂದರಲ್ಲಿ ಮಾರಾಟಕ್ಕಿರುವ ಮನೆಗಳನ್ನು ಹುಡುಕುತ್ತಾರೆ. ತೀಕ್ಷ್ಣವಾದ ಅವಲೋಕನದ ಮೂಲಕ, ಲಾಸ್ ಏಂಜಲೀಸ್ನಲ್ಲಿ ಕಪ್ಪು ಸಮುದಾಯವು ಕಿಕ್ಕಿರಿದಿದೆ ಎಂದು ಅವರು ಕಂಡುಕೊಂಡರು, ಆದರೆ ಬಿಳಿ ಸಮುದಾಯವು ಇನ್ನೂ ಅನೇಕ ಖಾಲಿ ಮನೆಗಳನ್ನು ಹೊಂದಿದೆ. ಕಪ್ಪು ಜನರಿಗೆ ಬಾಡಿಗೆ ಅಗತ್ಯಗಳು ಮತ್ತು ಆರ್ಥಿಕ ಬಲವಿದೆ, ಆದರೆ ಮಾರುಕಟ್ಟೆ ಇಲ್ಲ. ರಿಯಲ್ ಎಸ್ಟೇಟ್ ಊಹಾಪೋಹ ಮತ್ತು ಬಾಡಿಗೆಗೆ ಇದು ಉತ್ತಮ ವ್ಯಾಪಾರ ಅವಕಾಶವಾಗಿದೆ. ಮುಂಭಾಗದ ಬಾಗಿಲಿನ ಮೇಲೆ ಕಳೆಗಳನ್ನು ಹೊಂದಿರುವ ಬಿಳಿಯ ಮಾಲೀಕತ್ವದ ಅಪಾರ್ಟ್ಮೆಂಟ್ ಅನ್ನು ಅವನು ನೋಡುತ್ತಾನೆ, ನಿಸ್ಸಂಶಯವಾಗಿ ಉತ್ತಮ ಸ್ಥಿತಿಯಲ್ಲಿಲ್ಲ. ಇನ್ನು, ಕಪ್ಪು ಪ್ರದೇಶದ ಪಕ್ಕದಲ್ಲಿರುವ ಮನೆಯ ಸ್ಥಳದ ಪ್ರಯೋಜನವನ್ನು ಅವನು ಮಾತ್ರ ನೋಡುತ್ತಾನೆ. ಅವನು ಮಾಲೀಕನ ಬಳಿಗೆ ಹೋಗಿ, ನೀವು ಅಪಾರ್ಟ್ಮೆಂಟ್ನ ಅರ್ಧದಷ್ಟು ಮಾತ್ರ ಬಾಡಿಗೆಗೆ ನೀಡಿದ್ದೀರಿ, ಆದ್ದರಿಂದ ನೀವು ಅದನ್ನು ನನಗೆ ಏಕೆ ಮಾರಾಟ ಮಾಡಬಾರದು? ನಾನು ಈಗ $30,000 ಕೊಡುತ್ತೇನೆ ಮತ್ತು ನಾನು ಎಲ್ಲಾ ಕೊಠಡಿಗಳನ್ನು ಬಾಡಿಗೆಗೆ ನೀಡಿದಾಗ ಇನ್ನೂ $5,000 ನೀಡುತ್ತೇನೆ. ಮಾಲೀಕರು ಅವರ ಕಲ್ಪನೆಯನ್ನು ಮೆಚ್ಚಿದರೂ, ಅವರು ಅಪಾಯಕಾರಿ ವ್ಯವಹಾರವನ್ನು ಮಾಡಲು ಬಯಸುವುದಿಲ್ಲ. ಬರ್ನಾರ್ಡ್ ತನ್ನ ತಿಳುವಳಿಕೆಯನ್ನು ವ್ಯಕ್ತಪಡಿಸುತ್ತಾನೆ. ಹೊರಡುವ ಮೊದಲು, ಅವನು ಇದ್ದಕ್ಕಿದ್ದಂತೆ ಮಾಲೀಕರ ಕ್ಯಾಲೆಂಡರ್ ಅನ್ನು ನೋಡುತ್ತಾನೆ, ಅದು ಸ್ಥಳೀಯ ಬ್ಯಾಂಕ್ ಮ್ಯಾನೇಜರ್ ನೀಡಿದ್ದಾರೆ ಎಂದು ತೋರಿಸುತ್ತದೆ. ಹಾಗಾಗಿ ಅವನ ಮನಸ್ಸಿಗೆ ಒಂದು ಉಪಾಯ ಬರುತ್ತದೆ. ಅವನು ಮಾಲೀಕರಿಗೆ ವಿದಾಯ ಹೇಳಿ ನೇರವಾಗಿ ಬ್ಯಾಂಕಿಗೆ ಹೋಗುತ್ತಾನೆ, ಅಲ್ಲಿ ಅವನು ಕ್ಯಾಲೆಂಡರ್ ಕಳುಹಿಸಿದ ಮ್ಯಾನೇಜರ್ ಅನ್ನು ಕಂಡುಕೊಳ್ಳುತ್ತಾನೆ. ಕಪ್ಪು ಜನರ ವಿರುದ್ಧ ತಾರತಮ್ಯ ತೋರುವ ಮ್ಯಾನೇಜರ್ನ ಕಾರ್ಯದರ್ಶಿ ಅವನನ್ನು ಮ್ಯಾನೇಜರ್ಗೆ ಪರಿಚಯಿಸಲು ನಿರಾಕರಿಸುತ್ತಾನೆ. ಅವನು ಬ್ಯಾಂಕ್ ಬಾಗಿಲಲ್ಲಿ ಕೆಲವು ಗಂಟೆಗಳ ಕಾಲ ಕಾಯುತ್ತಾನೆ, ಮತ್ತು ಮ್ಯಾನೇಜರ್ ಹೊರಗೆ ಬಂದಾಗ, ಅವನು ತಕ್ಷಣವೇ ಅವನನ್ನು ನಿಲ್ಲಿಸುತ್ತಾನೆ. ಅವರು ಹೇಳುತ್ತಾರೆ, ನನಗೆ ನಿಮ್ಮ ವಿಐಪಿ ಗ್ರಾಹಕರೊಬ್ಬರು ಗೊತ್ತು. ನಾನು ಮಾಡುವ ವ್ಯವಹಾರವು ಅವನಿಗೆ ಪ್ರಯೋಜನವನ್ನು ನೀಡುತ್ತದೆ ಮತ್ತು ನೀವು ನನಗೆ ಸಾಲವನ್ನು ಅನುಮೋದಿಸಬಹುದು ಎಂದು ನಾನು ಭಾವಿಸುತ್ತೇನೆ. ಆದರೆ ಬ್ಯಾಂಕ್ ಮ್ಯಾನೇಜರ್ ಯೋಚಿಸದೆ ತಿರಸ್ಕರಿಸುತ್ತಾನೆ. ಆ ರಾತ್ರಿ ಅವನು ಮಾಲೀಕರಿಂದ ಕರೆ ಸ್ವೀಕರಿಸುತ್ತಾನೆ. ಮಾಲೀಕರು ಅವನನ್ನು ಕೇಳುತ್ತಾರೆ, ನೀವು ಸಾಲ ಪಡೆಯಲು ನನ್ನ ಹೆಸರನ್ನು ಬಳಸಿದ್ದೀರಾ? ಅವರಿಗೆ ಕ್ಷಮೆ ಕೇಳದೆ ಬೇರೆ ದಾರಿಯಿಲ್ಲ. ಅನಿರೀಕ್ಷಿತವಾಗಿ, ಮಾಲೀಕರು ಅವನನ್ನು ದೂಷಿಸುವುದಿಲ್ಲ, ಆದರೆ ತನ್ನ ಗುರಿಯನ್ನು ಸಾಧಿಸುವವರೆಗೂ ಅವನು ಬಿಡುವುದಿಲ್ಲ ಎಂಬ ಅವನ ನಂಬಿಕೆಯನ್ನು ಮೆಚ್ಚುತ್ತಾನೆ. ಮಾಲೀಕರು ಅವನಿಗೆ ಸಾಲವನ್ನು ಖಾತರಿಪಡಿಸಲು ನಿರ್ಧರಿಸುತ್ತಾರೆ. ಆದ್ದರಿಂದ, ಅವನು ತನ್ನ ಜೀವನದಲ್ಲಿ ಮೊದಲ ಸಾಲವನ್ನು ಬ್ಯಾಂಕಿನಿಂದ ಪಡೆಯುತ್ತಾನೆ ಮತ್ತು ಆಸ್ತಿಯನ್ನು ಖರೀದಿಸುತ್ತಾನೆ. ವಯಸ್ಸಾದ ಬಿಳಿ ಮಹಿಳೆ ಶಾಪಿಂಗ್ನಿಂದ ಮನೆಗೆ ಬಂದಿದ್ದಾಳೆ, ಅವಳು ತನ್ನ ಬಾಗಿಲಲ್ಲಿ ಕಪ್ಪು ಮನುಷ್ಯನನ್ನು ನೋಡುತ್ತಾಳೆ. ನೀನು ಏನು ಮಾಡುತ್ತಿರುವೆ? ಅವಳು ತೀಕ್ಷ್ಣವಾದ ಧ್ವನಿಯಿಂದ ಕೇಳುತ್ತಾಳೆ. ಕಪ್ಪು ಮನುಷ್ಯ ಶಾಂತವಾಗಿ ಉತ್ತರಿಸುತ್ತಾನೆ, ನಾನು ಅಪಾರ್ಟ್ಮೆಂಟ್ ಕಟ್ಟಡವನ್ನು ನವೀಕರಿಸುತ್ತಿದ್ದೇನೆ. ನಿಮ್ಮಂತಹ ಕೆಲಸಗಾರರು ಹುಷಾರಾಗಿರಿ ಎಂದು ಮುದುಕಿ ಹೀನಾಯವಾಗಿ ಮಾತನಾಡುತ್ತಾಳೆ. ಬರ್ನಾರ್ಡ್ ಪ್ರತಿಕ್ರಿಯಿಸುತ್ತಾನೆ, ಚಿಂತಿಸಬೇಡಿ, ಇದು ನನ್ನ ಕಟ್ಟಡ, ನಾನು ಖಂಡಿತವಾಗಿಯೂ ಅದನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಮಾತಿಲ್ಲದ ಮುದುಕಿ ಕೋಪದಿಂದ ಮನೆಗೆ ಹೋಗುತ್ತಾಳೆ ಮತ್ತು ಪೊಲೀಸರು ಶೀಘ್ರದಲ್ಲೇ ಬರುತ್ತಾರೆ. ವಯಸ್ಸಾದ ಮಹಿಳೆಯೊಬ್ಬರು ಪೊಲೀಸರನ್ನು ಕರೆದರು ಮತ್ತು ನಂತರ ಅವರು ಮಾಲೀಕರಂತೆ ನಟಿಸುತ್ತಿದ್ದಾರೆ ಮತ್ತು ಅವಳೊಂದಿಗೆ ವ್ಯತಿರಿಕ್ತರಾಗಿದ್ದಾರೆಯೇ ಎಂದು ಅವರು ಬರ್ನಾರ್ಡ್ಗೆ ಹೇಳುತ್ತಾರೆ. ಅನಿರೀಕ್ಷಿತವಾಗಿ, ಬರ್ನಾರ್ಡ್ ರಿಯಲ್ ಎಸ್ಟೇಟ್ ಪ್ರಮಾಣಪತ್ರದ ನಕಲನ್ನು ತೆಗೆದುಕೊಳ್ಳುತ್ತಾನೆ. ಅವನು ತೊಂದರೆಯನ್ನು ಮುಂಗಾಣಿದ್ದಾನೆ ಎಂದು ಅದು ತಿರುಗುತ್ತದೆ, ಆದ್ದರಿಂದ ಅವನು ಮುಂಚಿತವಾಗಿ ತಯಾರಿಸಲ್ಪಟ್ಟಿದ್ದಾನೆ. ಆ ಮನೆ ನಿಜವಾಗಿಯೂ ಅವನದೇ ಎಂದು ಪೊಲೀಸರು ಅರಿತುಕೊಳ್ಳುತ್ತಾರೆ, ಆದ್ದರಿಂದ ಅವರು ಗುಂಡು ಹಾರಿಸುತ್ತಾರೆ. ಆ ರಾತ್ರಿ ಬರ್ನಾರ್ಡ್ ಅಪಾರ್ಟ್ಮೆಂಟ್ ಕಟ್ಟಡಕ್ಕೆ ಹಿಂದಿರುಗುತ್ತಾನೆ. ಬಾಗಿಲಲ್ಲಿದ್ದ ಮುದುಕಿ ಅವನನ್ನು ನೋಡುತ್ತಾಳೆ ಮತ್ತು ನವೀಕರಣದ ಸಮಯವಲ್ಲದ ಕಾರಣ ತಕ್ಷಣ ಅವನನ್ನು ಹೊರಹೋಗುವಂತೆ ಹೇಳುತ್ತಾಳೆ. ಬರ್ನಾರ್ಡ್ ಇನ್ನೂ ಶಾಂತವಾಗಿ ಉತ್ತರಿಸುತ್ತಾನೆ, ನಾನು ನವೀಕರಣ ಕೆಲಸಗಾರನಲ್ಲ, ಈಗ ನಾನು ಮಾಲೀಕನಾಗಿದ್ದೇನೆ.
ವಯಸ್ಸಾದ ಮಹಿಳೆ ಮೂಕವಿಸ್ಮಿತಳಾಗಿದ್ದಾಳೆ ಮತ್ತು ಕೆಲವು ದಿನಗಳ ನಂತರ ಅವಳು ಕಪ್ಪು ಜನರೊಂದಿಗೆ ಒಂದೇ ಕಟ್ಟಡದಲ್ಲಿ ವಾಸಿಸಲು ಬಯಸದ ಕಾರಣ ಕೋಪದಿಂದ ಹೊರಗೆ ಹೋಗುತ್ತಾಳೆ. ಮುದುಕಿ ಹೊರಟುಹೋದ ತಕ್ಷಣ ಬರ್ನಾರ್ಡ್ ತನ್ನ ಮನೆಯನ್ನು ಕಪ್ಪು ಮಹಿಳೆಗೆ ಬಾಡಿಗೆಗೆ ನೀಡುತ್ತಾನೆ. ಖಚಿತವಾಗಿ ಸಾಕಷ್ಟು ಕಪ್ಪು ಹಿಡುವಳಿದಾರರ ಮಾರುಕಟ್ಟೆ ದೊಡ್ಡದಾಗಿದೆ, ಅವರು ಊಹಿಸಿದಂತೆ. ಕಟ್ಟಡವು ತ್ವರಿತವಾಗಿ ತುಂಬಿದೆ ಮತ್ತು ಬರ್ನಾರ್ಡ್ ಹಿಂದಿನ ಮಾಲೀಕರಿಗೆ ಮಾತುಕತೆಯ ನಂತರದ ಪಾವತಿಯನ್ನು ನೀಡುತ್ತಾನೆ. ಮಾಜಿ ಮಾಲೀಕರು ಬರ್ನಾರ್ಡ್ ಅನ್ನು ತುಂಬಾ ಮೆಚ್ಚುತ್ತಾರೆ ಮತ್ತು ಅವರೊಂದಿಗೆ ವ್ಯವಹಾರವನ್ನು ಪ್ರಾರಂಭಿಸಲು ಮುಂದಾಗುತ್ತಾರೆ. ಬರ್ನಾರ್ಡ್ ಮನೆಯನ್ನು ಆರಿಸುತ್ತಾನೆ ಮತ್ತು ಆದಾಯವನ್ನು ಲೆಕ್ಕ ಹಾಕುತ್ತಾನೆ ಮತ್ತು ಹಳೆಯ ಮಾಲೀಕರು ವ್ಯವಹಾರವನ್ನು ಮಾತುಕತೆ ನಡೆಸುತ್ತಾರೆ ಮತ್ತು ಅವರೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕುತ್ತಾರೆ. ಮುಂದೆ ಬಿಳಿಯರು ಕಪ್ಪು ಜನರೊಂದಿಗೆ ವ್ಯಾಪಾರ ಮಾಡುತ್ತಿದ್ದಾರೆ ಎಂದು ತಿಳಿಯುವುದಿಲ್ಲ ಮತ್ತು ಅವರು ಆದಾಯವನ್ನು ವಿಭಜಿಸುತ್ತಾರೆ. ಬರ್ನಾರ್ಡ್ ತಕ್ಷಣ ಒಪ್ಪುತ್ತಾನೆ. ಇಬ್ಬರ ನಡುವಿನ ಸಹಕಾರವು ತುಂಬಾ ಸರಾಗವಾಗಿ ನಡೆಯುತ್ತದೆ ಮತ್ತು ಅವರು ತಕ್ಷಣವೇ ಬಹಳಷ್ಟು ಹಣವನ್ನು ಗಳಿಸುತ್ತಾರೆ. ಬರ್ನಾರ್ಡ್ ಸ್ವಲ್ಪ ಸಮಯದ ನಂತರ ಅಪಾರ್ಟ್ಮೆಂಟ್ ಬ್ಲಾಕ್ನಿಂದ ಮ್ಯಾನ್ಷನ್ಗೆ ಸ್ಥಳಾಂತರಗೊಂಡು ತನ್ನ ಪ್ರೀತಿಯ ಕುಟುಂಬಕ್ಕೆ ಸಂತೋಷದ ಜೀವನವನ್ನು ಒದಗಿಸುತ್ತಾನೆ. ಇದು ಅವನ ಬುದ್ಧಿವಂತಿಕೆ. ಯಾರಾದರೂ ಅವನ ವಿರುದ್ಧ ತಾರತಮ್ಯ ಮಾಡಿದಾಗ ಅವನು ಮತ್ತೆ ಹೊಡೆಯುವುದಿಲ್ಲ, ಏಕೆಂದರೆ ಅವನು ಇತರ ಜನರ ಆಟದ ನಿಯಮಗಳಿಗೆ ಬೀಳುತ್ತಾನೆ. ಅವನು ತನ್ನದೇ ಆದ ನಿಯಮಗಳನ್ನು ಆಡಲು ಬಯಸುತ್ತಾನೆ. ತರ್ಕಬದ್ಧ ಆರ್ಥಿಕ ಮತ್ತು ಗರಿಷ್ಠ ಲಾಭವು ಅವನ ಅಂತಿಮ ಗುರಿಗಳಾಗಿವೆ. ಆದಾಗ್ಯೂ ಜೀವನವು ಯಾವಾಗಲೂ ಸುಗಮವಾಗಿ ಸಾಗುವುದಿಲ್ಲ ಮತ್ತು ಯಾವುದೇ ಕ್ಷಣದಲ್ಲಿ ಸವಾಲುಗಳು ಉದ್ಭವಿಸಬಹುದು. ಬರ್ನಾರ್ಡ್ ಅವರೊಂದಿಗೆ ಕೆಲಸ ಮಾಡುವ ಮಾಜಿ ಮಾಲೀಕರು ವಯಸ್ಸಾದ ಮತ್ತು ದುರ್ಬಲರಾಗಿದ್ದಾರೆ ಮತ್ತು ಕೆಲವು ವರ್ಷಗಳ ನಂತರ ಇದ್ದಕ್ಕಿದ್ದಂತೆ ಸಾಯುತ್ತಾರೆ. ಕಂಪನಿಯಲ್ಲಿನ ಅವನ ಇಕ್ವಿಟಿ ಅವನ ಹೆಂಡತಿಯಿಂದ ಆನುವಂಶಿಕವಾಗಿರುತ್ತದೆ. ಈ ಮಹಿಳೆ ಕಪ್ಪು ಜನರ ವಿರುದ್ಧ ತೀವ್ರವಾಗಿ ತಾರತಮ್ಯ ಮಾಡುತ್ತಾಳೆ ಮತ್ತು ಬರ್ನಾರ್ಡ್ನೊಂದಿಗೆ ಸಹಕರಿಸಲು ಬಯಸುವುದಿಲ್ಲ. ಅವಳು ತಿರಸ್ಕಾರದಿಂದ ಬರ್ನಾರ್ಡ್ನ ಷೇರುಗಳನ್ನು ಅತ್ಯಂತ ಕಡಿಮೆ ಬೆಲೆಗೆ ಖರೀದಿಸಲು ಮುಂದಾಗುತ್ತಾಳೆ ಮತ್ತು ಅವನು ಒಪ್ಪದಿದ್ದರೆ ಅವಳು ಅವನ ಮೇಲೆ ಮೊಕದ್ದಮೆ ಹೂಡುತ್ತಾಳೆ. ಬಿಳಿಯರು ಮತ್ತು ಕರಿಯರು ದಾವೆ ಹೂಡುವ ಆ ಯುಗದಲ್ಲಿ ನ್ಯಾಯಾಧೀಶರು ಯಾರ ಪರವಾಗಿರುತ್ತಾರೆ ಎಂದು ನೀವು ಭಾವಿಸುತ್ತೀರಿ? ಬರ್ನಾರ್ಡ್ ತುಂಬಾ ಅನ್ಯಾಯವಾಗಿ ವರ್ತಿಸಲು ಸಿದ್ಧರಿಲ್ಲ, ಆದ್ದರಿಂದ ಅವರು ನ್ಯಾಯಾಲಯಕ್ಕೆ ಹೋಗಲು ನಿರ್ಧರಿಸಿದರು. ಆದರೆ ಹಳೆಯ ಮಾಲೀಕರೊಂದಿಗೆ ತನ್ನ ಸಹಕಾರ ಸಂಬಂಧವನ್ನು ಸಾಬೀತುಪಡಿಸಲು ಅವನು ಯಾರನ್ನಾದರೂ ಸಾಕ್ಷಿಯಾಗಿ ಹುಡುಕಬೇಕಾಗಿತ್ತು. ಅವರು ಬ್ಯಾಂಕ್ ಮ್ಯಾನೇಜರ್ ಬಗ್ಗೆ ಯೋಚಿಸುತ್ತಾರೆ, ಆದರೆ ಮ್ಯಾನೇಜರ್ ಈಗಾಗಲೇ ವಿಧವೆಯೊಂದಿಗೆ ಸಹಕರಿಸಿದ್ದಾರೆ ಮತ್ತು ಬರ್ನಾರ್ಡ್ ಅನ್ನು ಮತ್ತೆ ತಪ್ಪಿಸುತ್ತಾರೆ. ತೀರಾ ನಿರಾಶೆಗೊಂಡ ಬರ್ನಾರ್ಡ್ ಬ್ಯಾಂಕಿನಲ್ಲಿ ನಿಂತು ಸುತ್ತಲೂ ನೋಡುತ್ತಾನೆ. ಅಚ್ಚುಕಟ್ಟಾಗಿ ಮತ್ತು ಅಚ್ಚುಕಟ್ಟಾದ ಬ್ಯಾಂಕ್ ಕಟ್ಟಡವು ವ್ಯವಸ್ಥಿತವಾಗಿ ತಾರತಮ್ಯದ ಕೋರೆಹಲ್ಲುಗಳನ್ನು ಎಲ್ಲೆಡೆ ತೋರಿಸುತ್ತದೆ. ಅವನ ಚರ್ಮದ ಬಣ್ಣದಿಂದಾಗಿ ಅವನು ಬ್ಯಾಂಕ್ಗೆ ಕಾಲಿಟ್ಟಾಗ ಆಗಾಗ್ಗೆ ಅಪಹಾಸ್ಯಕ್ಕೊಳಗಾಗುತ್ತಾನೆ. ಹೀಗೆ ಯೋಚಿಸುತ್ತಾ ಬರ್ನಾರ್ಡ್ನ ಮನಸ್ಸಿನಲ್ಲಿ ಒಂದು ದಿಟ್ಟ ಯೋಜನೆ ಕ್ರಮೇಣ ಮೂಡುತ್ತದೆ. ಒಂದು ಕಟ್ಟಡದಲ್ಲಿ 4 ಬ್ಯಾಂಕುಗಳಿವೆ ಮತ್ತು ಅವುಗಳಲ್ಲಿ ಪ್ರತಿಯೊಂದೂ ಈ ಕಪ್ಪು ಮನುಷ್ಯನಿಗೆ ಬಾಗಿಲು ಮುಚ್ಚಿವೆ. ಈ ಕ್ಷಣದಲ್ಲಿ ಬರ್ನಾರ್ಡ್ನ ಮನಸ್ಸು ಒಂದು ಅದ್ಭುತ ಕಲ್ಪನೆಯನ್ನು ಹುಟ್ಟುಹಾಕುತ್ತದೆ. ನಾನು ಈ ಕಟ್ಟಡವನ್ನು ಖರೀದಿಸುತ್ತೇನೆ ಮತ್ತು ನಿಮ್ಮಲ್ಲಿ ಯಾರಿಗೆ ಮತ್ತೆ ನನ್ನ ವಿರುದ್ಧ ತಾರತಮ್ಯ ಮಾಡಲು ಧೈರ್ಯವಿದೆ ಎಂದು ನೋಡುತ್ತೇನೆ. ಸಿಂಗಲ್ ಕೋಟ್. ಆದ್ದರಿಂದ ಬರ್ನಾರ್ಡ್ ಲಾಸ್ ಏಂಜಲೀಸ್ನಲ್ಲಿ ಇನ್ನೊಬ್ಬ ಕಪ್ಪು ರಿಯಲ್ ಎಸ್ಟೇಟ್ ಡೆವಲಪರ್ ಜೋನನ್ನು ಕಂಡು ಅವನ ಯೋಜನೆಗಳನ್ನು ಅವನಿಗೆ ತಿಳಿಸುತ್ತಾನೆ. ಮೊದಲಿಗೆ ಜೋ ತನ್ನ ಮನಸ್ಸಿನಿಂದ ಹೊರಗುಳಿದಿದ್ದಾನೆ ಎಂದು ಭಾವಿಸುತ್ತಾನೆ, ಏಕೆಂದರೆ ಕಟ್ಟಡದ ಭೂಮಿಯ ಬೆಲೆ ತುಂಬಾ ಹೆಚ್ಚಾಗಿರುತ್ತದೆ ಮತ್ತು ಡೌನ್ಟೌನ್ನಲ್ಲಿ ಕಪ್ಪು ವ್ಯಕ್ತಿ ಎಂದಿಗೂ ಭೂಮಿಯನ್ನು ಖರೀದಿಸಿಲ್ಲ. ಆದರೆ ಸ್ವಲ್ಪ ಸಮಯದವರೆಗೆ ಚರ್ಚಿಸಿದ ನಂತರ ಬರ್ನಾರ್ಡ್ ಭ್ರಮೆಯ ವ್ಯಕ್ತಿಯಲ್ಲ, ಆದರೆ ಚಿಂತನಶೀಲ ವಿಚಾರವಾದಿ ಎಂದು ಜೋ ಕಂಡುಹಿಡಿದನು. ಅವನು ಈ ಕಟ್ಟಡವನ್ನು ಏಕೆ ಖರೀದಿಸಲು ಬಯಸುತ್ತಾನೆ? ಏಕೆಂದರೆ ಅವನು ಕಟ್ಟಡವನ್ನು ಹೊಂದಿರುವವರೆಗೆ ಒಳಗಿನ ಬ್ಯಾಂಕ್ ಅವನಿಗೆ ಸೇವೆ ಸಲ್ಲಿಸುತ್ತದೆ. ಅವರಿಗೆ ಸಾಲ ನೀಡಲು ನಿರಾಕರಿಸುವ ಧೈರ್ಯವಿಲ್ಲ. ಅವರ ರಿಯಲ್ ಎಸ್ಟೇಟ್ ಟ್ರೆಂಡ್ ಅನ್ನು ಕೂಡ ಅವರಿಗೆ ಬಹಿರಂಗಪಡಿಸುವುದರಿಂದ ಅವರ ರಿಯಲ್ ಎಸ್ಟೇಟ್ ವ್ಯವಹಾರ ಸುಗಮವಾಗುತ್ತದೆ. ಜೋ ತನ್ನ ಕಲ್ಪನೆಯಿಂದ ಆಘಾತಕ್ಕೊಳಗಾಗುತ್ತಾನೆ, ಆದರೆ ಅದರ ಬಗ್ಗೆ ಯೋಚಿಸಿದ ನಂತರ ಅದು ಕೆಲಸ ಮಾಡುತ್ತದೆ ಎಂದು ಅವನು ನಂಬುತ್ತಾನೆ. ಅವನು ಅತ್ಯಂತ ಶ್ರೀಮಂತನಾಗಿದ್ದರೂ ಅವನು ಎಲ್ಲೆಡೆ ಬಿಳಿಯರಿಗೆ ಒಳಪಟ್ಟಿದ್ದಾನೆ. ಅವನು ಬಿಳಿ ಭೂಮಿಯಲ್ಲಿ ಬಿಳಿ ಬ್ಯಾಂಕರ್ಗಳ ಮೇಲೆ ಹೆಜ್ಜೆ ಹಾಕಿದರೆ ಅವನು ಹೆಚ್ಚು ಹಣವನ್ನು ಗಳಿಸುತ್ತಾನೆ. ಆದಾಗ್ಯೂ ಅವರು ಇನ್ನೂ ನೇರವಾಗಿ ಬಿಳಿ ಜನರೊಂದಿಗೆ ವಹಿವಾಟುಗಳನ್ನು ಮಾತುಕತೆ ಮಾಡಲು ಸಾಧ್ಯವಿಲ್ಲ, ಆದ್ದರಿಂದ ಅವರಿಗೆ ಏಜೆಂಟ್ ಆಗಿ ಬಿಳಿಯ ವ್ಯಕ್ತಿಯ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಬರ್ನಾರ್ಡ್ ಈಗಾಗಲೇ ಮನಸ್ಸಿನಲ್ಲಿ ಒಂದು ಕಲ್ಪನೆಯನ್ನು ಹೊಂದಿದ್ದಾನೆ. ಮ್ಯಾಟ್ ಅವನಿಗೆ ನವೀಕರಣಗಳೊಂದಿಗೆ ಸಹಾಯ ಮಾಡಿದ್ದಾನೆ. ಈ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿ, ಅವನು ತುಂಬಾ ಮಹತ್ವಾಕಾಂಕ್ಷಿ, ಸ್ವಲ್ಪ ಅನನುಭವಿ. ಆದ್ದರಿಂದ ಬರ್ನಾರ್ಡ್ ಮತ್ತು ಜೋ ಮ್ಯಾಟ್ಗೆ ಸಮಗ್ರವಾಗಿ ತರಬೇತಿ ನೀಡಲು ಮುಂದಾದರು. ಅವರಿಗೆ ಗಾಲ್ಫ್, ಉನ್ನತ ದರ್ಜೆಯ ನಡವಳಿಕೆ, ಗಣಿತದ ಚಿಂತನೆ ಮತ್ತು ರಿಯಲ್ ಎಸ್ಟೇಟ್ ಕಲಿಸಿದರು. ಮ್ಯಾಟ್ ನಿರೀಕ್ಷೆಗಳಿಗೆ ತಕ್ಕಂತೆ ಜೀವಿಸುತ್ತಾನೆ ಮತ್ತು ಗಾಲ್ಫ್ನಲ್ಲಿ ತ್ವರಿತವಾಗಿ ಪ್ರವೀಣನಾಗುತ್ತಾನೆ. ಗಾಲ್ಫ್ ಆಡುವಾಗ ಅವರು ಯುವ ಮತ್ತು ಭರವಸೆಯ ಉದ್ಯಮಿಯಂತೆ ರಿಯಲ್ ಎಸ್ಟೇಟ್ ಮೌಲ್ಯಮಾಪನಗಳನ್ನು ಲೆಕ್ಕ ಹಾಕಬಹುದು. ಗಾಲ್ಫ್ ಕ್ಲಬ್ನಲ್ಲಿ ಮ್ಯಾಟ್ ಬ್ಯಾಂಕ್ ಕಟ್ಟಡದ ಮಾಲೀಕರನ್ನು ಭೇಟಿಯಾಗುತ್ತಾನೆ. ಸಹಜವಾಗಿ ಈ ಎನ್ಕೌಂಟರ್ ಕೂಡ ಜೋ ಮೂಲಕ ಆಯೋಜಿಸಲಾಗಿದೆ. ಸಂಭಾಷಣೆ ಚೆನ್ನಾಗಿ ಹೋಗುತ್ತದೆ. ಮ್ಯಾಟ್ ಕಟ್ಟಡವನ್ನು ಖರೀದಿಸಲು ಅವಕಾಶವನ್ನು ಪಡೆಯುತ್ತಾನೆ ಮತ್ತು ಉಳಿದವುಗಳನ್ನು ಮಾತುಕತೆ ನಡೆಸಲಾಗುವುದು.
ಆದರೆ ಮ್ಯಾಟ್ ಅದನ್ನು ಹೇಗೆ ಮಾಡಬೇಕೆಂದು ತಿಳಿದಿಲ್ಲ. ಚಿಂತಿಸಬೇಡಿ. ಮಾತುಕತೆಯ ಮೊದಲು ಬರ್ನಾರ್ಡ್ ಮ್ಯಾಟ್ಗೆ ಎಲ್ಲಾ ಸಿದ್ಧತೆಗಳನ್ನು ಮಾಡಲು ಸಹಾಯ ಮಾಡುತ್ತಾನೆ. ಕತ್ತಲಾದ ನಂತರ ಕಟ್ಟಡದಲ್ಲಿನ ದೀಪಗಳ ಸಂಖ್ಯೆಯನ್ನು ಅವನು ಮೊದಲು ಎಣಿಸುತ್ತಾನೆ, ಕಟ್ಟಡದ ಖಾಲಿ ದರವನ್ನು ಲೆಕ್ಕಹಾಕುತ್ತಾನೆ ಮತ್ತು ನಂತರ ಕಟ್ಟಡದ ವಾರ್ಷಿಕ ಆದಾಯ ಮತ್ತು ನಿರ್ವಹಣಾ ವೆಚ್ಚಗಳ ಮೂಲಕ ಕಟ್ಟಡದ ಅಂದಾಜು ಮೌಲ್ಯವನ್ನು ಪಡೆಯುತ್ತಾನೆ. ಬರ್ನಾರ್ಡ್ ಒಳಗೊಂಡಿರಬಹುದಾದ ಯಾವುದೇ ಸಂಖ್ಯೆಗಳನ್ನು ಸಿದ್ಧಪಡಿಸುತ್ತಾನೆ ಮತ್ತು ಮಾಲೀಕರೊಂದಿಗೆ ಭೇಟಿಯಾಗುವ ಮೊದಲು ಈ ಸಂಖ್ಯೆಗಳನ್ನು ನೆನಪಿಟ್ಟುಕೊಳ್ಳಲು ಮ್ಯಾಟ್ಗೆ ಕೇಳುತ್ತಾನೆ. ಪರಿಣಾಮವಾಗಿ, ಬಿಗ್ ಬಾಸ್ ತನ್ನ ಆಸ್ತಿಯ ಬಗ್ಗೆ ಹೇಗೆ ಬ್ಲಫ್ ಮಾಡಿದರೂ, ಮ್ಯಾಟ್ ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರುತ್ತಾನೆ ಮತ್ತು ನಿಖರವಾದ ಸಂಖ್ಯೆಯನ್ನು ನೀಡುತ್ತಾನೆ, ಇದು ಬಿಗ್ ಬಾಸ್ಗೆ ಆಘಾತವನ್ನುಂಟು ಮಾಡುತ್ತದೆ. ಪಕ್ಕದಲ್ಲಿದ್ದ ಲೆಕ್ಕಾಧಿಕಾರಿಯು ಮೂಕವಿಸ್ಮಿತನಾಗಿದ್ದಾನೆ, ಅವರೆಲ್ಲರೂ ಗಣಿತದ ಪ್ರತಿಭೆಯನ್ನು ಎದುರಿಸಿದ್ದಾರೆ ಮತ್ತು ಅವನನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತಾರೆ. ಕೊನೆಯಲ್ಲಿ, ಬರ್ನಾರ್ಡ್ ಆರಂಭದಲ್ಲಿ ಕೇವಲ $56 ಮಿಲಿಯನ್ ಗಳಿಗೆ $4 ಮಿಲಿಯನ್ ಹೆಚ್ಚು ಬೆಲೆಯ ಕಟ್ಟಡವನ್ನು ಪಡೆಯುತ್ತಾನೆ. ಅಂದಿನಿಂದ, ಬರ್ನಾರ್ಡ್ ಕಟ್ಟಡದ ಒಳಗೆ ಅಥವಾ ಹೊರಗೆ ಹೋದಾಗ, ಪ್ರತಿ ಬ್ಯಾಂಕಿನ ಅಧ್ಯಕ್ಷರು ಅವರ ಕೈಕುಲುಕಲು ಬರುತ್ತಾರೆ. ಈ ಹಿಂದೆ ತನಗೆ ಕಷ್ಟ ಮಾಡಿದ ಪುಟ್ಟ ಮ್ಯಾನೇಜರ್ ಆಘಾತಕ್ಕೊಳಗಾಗಿದ್ದಾನೆ. ಬ್ಯಾಂಕಿಂಗ್ ಉದ್ಯಮದ ಬೆಂಬಲದೊಂದಿಗೆ, ಬರ್ನಾರ್ಡ್ ಮತ್ತು ಜೋ ಅವರ ರಿಯಲ್ ಎಸ್ಟೇಟ್ ವೃತ್ತಿಗಳು ವೇಗವಾಗಿ ವಿಸ್ತರಿಸುತ್ತವೆ. ಅವರು ಲಾಸ್ ಏಂಜಲೀಸ್ನ ಕಪ್ಪು ಮತ್ತು ಬಿಳಿ ಪ್ರತ್ಯೇಕತೆಯ ಕಟ್ಟುನಿಟ್ಟಾದ ವಲಯವನ್ನು ಏಕಾಂಗಿಯಾಗಿ ಮುರಿಯುತ್ತಾರೆ. ಅನೇಕ ಯುವ ಮತ್ತು ಭರವಸೆಯ ಕರಿಯರು ಬಿಳಿಯ ನೆರೆಹೊರೆಗಳಿಗೆ ತೆರಳುತ್ತಾರೆ. ಸ್ವಲ್ಪ ಸಮಯದ ನಂತರ, ಅವರು ಉಪಾಧ್ಯಕ್ಷರಿಂದ ಬರಮಾಡಿಕೊಂಡರು. ಹಲವಾರು ವರ್ಷಗಳ ನಂತರ, 1963 ರಲ್ಲಿ, ಬರ್ನಾರ್ಡ್ ತನ್ನ ಕುಟುಂಬವನ್ನು ತನ್ನ ತಂದೆ ಬ್ರಿಟನ್ಗೆ ಭೇಟಿ ನೀಡಲು ಟೆಕ್ಸಾಸ್ಗೆ ಹಿಂತಿರುಗುತ್ತಾನೆ. ಅವರ ಭೋಜನದ ನಂತರ, ಬ್ರಿಟನ್ ತನ್ನ ಸಾಧನೆಗಳ ಬಗ್ಗೆ ಹೆಮ್ಮೆಪಡುತ್ತೇನೆ ಎಂದು ಬರ್ನಾರ್ಡ್ಗೆ ಹೇಳುತ್ತದೆ. ಮರುದಿನ, ಬರ್ನಾರ್ಡ್ ತನ್ನ ಮಗನೊಂದಿಗೆ ಪಟ್ಟಣವನ್ನು ಸುತ್ತುತ್ತಾನೆ. ಅದು ಗೊತ್ತಾಗುವ ಮೊದಲೇ ಬರ್ನಾರ್ಡ್ ಶೂ ಶೈನ್ ಬಾಯಲ್ ಆಗಿ ಕೆಲಸ ಮಾಡಿದ ಬ್ಯಾಂಕ್ ಮುಂದೆ ನಿಂತಿದ್ದಾರೆ. ಆ ಸಮಯದಲ್ಲಿ, ಟೆಕ್ಸಾಸ್ ಅಮೆರಿಕದಲ್ಲಿ ಅತ್ಯಂತ ಜನಾಂಗೀಯ ಸ್ಥಳವಾಗಿತ್ತು. ಬರ್ನಾರ್ಡ್ ಚಿಕ್ಕವನಿದ್ದಾಗ ಬಳಸಿದಂತೆಯೇ ಬೂಟುಗಳನ್ನು ಹೊಳೆಯುತ್ತಿರುವ ಚಿಕ್ಕ ಹುಡುಗನನ್ನು ಅವರು ಭೇಟಿಯಾಗುತ್ತಾರೆ. ಬರ್ನಾರ್ಡ್ಗೆ ಆಶ್ಚರ್ಯವಾಗುವಂತೆ, ಹುಡುಗ ಬಿಳಿ ಜನರ ಬೂಟುಗಳ ಮೇಲೆ ಮಾತ್ರ ಕೆಲಸ ಮಾಡುತ್ತಾನೆ. ಈ ಸಣ್ಣ ಘಟನೆಯು ಬರ್ನಾರ್ಡ್ನನ್ನು ಸ್ಪರ್ಶಿಸುತ್ತದೆ ಮತ್ತು ಅವನ ಸಹವರ್ತಿ ಮನುಷ್ಯನ ಜವಾಬ್ದಾರಿಯ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ. ಅವರು ಯಥಾಸ್ಥಿತಿಯನ್ನು ಬದಲಾಯಿಸಬೇಕು ಮತ್ತು ತಮ್ಮ ಊರಿನಲ್ಲಿರುವ ಕಪ್ಪು ಸಮುದಾಯಕ್ಕೆ ಉತ್ತಮ ವಸತಿ ಪಡೆಯಲು ಸಹಾಯ ಮಾಡಬೇಕು ಎಂದು ಅವರು ರಹಸ್ಯವಾಗಿ ಮನಸ್ಸು ಮಾಡುತ್ತಾರೆ. ಮರುದಿನ, ಬರ್ನಾರ್ಡ್ ಜೋಗೆ ಭೇಟಿ ನೀಡುತ್ತಾನೆ ಮತ್ತು ಅವರು ಟೆಕ್ಸಾಸ್ನಲ್ಲಿರುವ ಮುಖ್ಯ ಭೂಭಾಗವನ್ನು ಖರೀದಿಸಬೇಕೆಂದು ಹೇಳುತ್ತಾನೆ. ಟೆಕ್ಸಾಸ್ನಲ್ಲಿ ವರ್ಣಭೇದ ನೀತಿಯು ತುಂಬಾ ತೀವ್ರವಾಗಿರುವುದರಿಂದ ಬರ್ನಾರ್ಡ್ ಅದರ ಬಗ್ಗೆ ಯೋಚಿಸಲು ಸಹ ತನ್ನ ಮನಸ್ಸಿಲ್ಲ ಎಂದು ಜೋ ಭಾವಿಸುತ್ತಾನೆ, ಆದರೆ ಬರ್ನಾರ್ಡ್ ಖರೀದಿಯನ್ನು ಮಾಡಲು ಬಲವಾದ ಕಾರಣಗಳನ್ನು ತೋರಿಸಲು ನಿರ್ವಹಿಸುತ್ತಾನೆ. ಕೊನೆಯಲ್ಲಿ, ಜೋ ಬರ್ನಾರ್ಡ್ಗೆ ಸಹಾಯ ಮಾಡಲು ಒಪ್ಪುತ್ತಾನೆ. ಅವರು ಮ್ಯಾಟ್ ಅನ್ನು ಮತ್ತೆ ನೇಮಿಸಿಕೊಳ್ಳುತ್ತಾರೆ ಮತ್ತು ಮತ್ತೊಮ್ಮೆ ತಮ್ಮ ಮುಂಚೂಣಿಯಲ್ಲಿ ಅವರನ್ನು ಬಳಸಿಕೊಳ್ಳುತ್ತಾರೆ. ಒಪ್ಪಂದದ ಸಂಖ್ಯೆಯನ್ನು ಚರ್ಚಿಸಲು ಅವರು ಬ್ಯಾಂಕ್ ಮಾಲೀಕ ರಾಬರ್ಟ್ ಫ್ಲಾರೆನ್ಸ್ ಹಿರಿಯ ಮತ್ತು ಕಿರಿಯರನ್ನು ಭೇಟಿಯಾಗುತ್ತಾರೆ. ಫ್ಲಾರೆನ್ಸ್ ಜೂನಿಯರ್ನ ಅನುಮಾನಗಳ ಹೊರತಾಗಿಯೂ, ಸೀನಿಯರ್ ಬ್ಯಾಂಕ್ ಅನ್ನು ಮ್ಯಾಟ್ ಮತ್ತು ಅವನ ಪಾಲುದಾರರಿಗೆ ಮಾರುತ್ತಾನೆ. ಮುಖ್ಯ ಭೂಭಾಗದ ಬ್ಯಾಂಕ್ ಸ್ವಾಧೀನಪಡಿಸಿಕೊಳ್ಳುವುದರೊಂದಿಗೆ, ಬರ್ನಾರ್ಡ್ ಕೆಲಸಕ್ಕೆ ಸೇರುತ್ತಾನೆ ಮತ್ತು ಪಟ್ಟಣದಲ್ಲಿರುವ ಆಫ್ರಿಕನ್ ಅಮೆರಿಕನ್ನರಿಗೆ ಸಾಲಕ್ಕಾಗಿ ಅನುಮೋದನೆ ಪಡೆಯಲು ಸಹಾಯ ಮಾಡಲು ಪ್ರಾರಂಭಿಸುತ್ತಾನೆ. ಬರ್ನಾರ್ಡ್ ಅವರ ಗುರಿಯು ತನ್ನ ಸಹವರ್ತಿ ಪುರುಷರಿಗೆ ವಸತಿ ಮತ್ತು ಹಣ ಮಾಡುವ ಅವಕಾಶಗಳಲ್ಲಿ ನ್ಯಾಯಯುತ ಅವಕಾಶವನ್ನು ಪಡೆಯಲು ಸಹಾಯ ಮಾಡುವುದು ಎಂದು ತೋರುತ್ತದೆ. ಫ್ಲಾರೆನ್ಸ್ ಜೂನಿಯರ್ ತಮ್ಮ ಬ್ಯಾಂಕ್ ಅನುಮೋದಿಸುವ ಸಾಲಗಳನ್ನು ತನಿಖೆ ಮಾಡಲು ಪ್ರಾರಂಭಿಸುವವರೆಗೆ ಸ್ವಲ್ಪ ಸಮಯದವರೆಗೆ ವಿಷಯಗಳು ಉತ್ತಮವಾಗಿ ನಡೆಯುತ್ತವೆ. ಒಂದು ದಿನ, ಫ್ಲಾರೆನ್ಸ್ ಮ್ಯಾಟ್ ಅನ್ನು ಅನುಸರಿಸುತ್ತಾಳೆ ಮತ್ತು ಬರ್ನಾರ್ಡ್ ಮತ್ತು ಜೋ ಅವರನ್ನು ಭೇಟಿಯಾಗುತ್ತಾಳೆ. ಅವರು ಅನುಮೋದಿಸಿದ ಸಾಲಗಳ ಬಗ್ಗೆ ಅವರು ಅವರನ್ನು ಎದುರಿಸುತ್ತಾರೆ ಮತ್ತು ಯುಎಸ್ ಖಜಾನೆ ಇಲಾಖೆಯಿಂದ ಪತ್ರದ ಮೂಲಕ ಅವರಿಗೆ ಬೆದರಿಕೆ ಹಾಕುತ್ತಾರೆ. 1 ತಿಂಗಳಲ್ಲಿ ಇಲಾಖೆಯು ಬ್ಯಾಂಕ್ನ ಕಾರ್ಯಚಟುವಟಿಕೆಗಳನ್ನು ಪರಿಶೀಲಿಸುತ್ತದೆ ಎಂದು ಅವರು ಹೇಳುತ್ತಾರೆ. ಫ್ಲಾರೆನ್ಸ್ ಜೂನಿಯರ್ ಹೊರಡುತ್ತಿದ್ದಂತೆ, ಹುಡುಗರು ತಮ್ಮ ಮುಂದಿನ ನಡೆಗಳನ್ನು ಚರ್ಚಿಸಿದರು. ಆ ಸಮಯದಲ್ಲಿ, ಮ್ಯಾಟ್ ಒಂದು ಸಲಹೆಯೊಂದಿಗೆ ಬರುತ್ತಾನೆ. ಅವರು ಮತ್ತೊಂದು ಬ್ಯಾಂಕ್ ಅನ್ನು ಖರೀದಿಸಲು ಮತ್ತು ಸಮಸ್ಯೆಯ ಸಾಲಗಳನ್ನು ಮುಖ್ಯ ಭೂಮಿಯಿಂದ ಆ ಬ್ಯಾಂಕ್ಗೆ ವರ್ಗಾಯಿಸಲು ಸೂಚಿಸುತ್ತಾರೆ. ಅವರು ಬ್ಯಾಂಕ್ ಆಫ್ ಮರ್ಲಾನ್ಮೂರ್ ಖರೀದಿಯ ಬಗ್ಗೆ ಚರ್ಚಿಸಿದರು ಮತ್ತು ಬರ್ನಾರ್ಡ್ ಮುಖ್ಯ ಸಮಸ್ಯೆ ಬ್ಯಾಂಕಿನ ಕಾರ್ಯಾಚರಣೆಗಳ ಮೇಲ್ವಿಚಾರಣೆ ಎಂದು ಹೇಳುತ್ತಾರೆ. ಪ್ರತಿಕ್ರಿಯೆಯಾಗಿ, ಮ್ಯಾಟ್ ಅವರು ಹೊಸ ಬ್ಯಾಂಕ್ ಅನ್ನು ನಡೆಸಲು ಅನುಮತಿಸುವಂತೆ ಸೂಚಿಸುತ್ತಾರೆ. ಬರ್ನಾರ್ಡ್ ಈ ಆಲೋಚನೆಯೊಂದಿಗೆ ತನ್ನ ಅಸ್ವಸ್ಥತೆಯನ್ನು ವ್ಯಕ್ತಪಡಿಸುತ್ತಾನೆ, ಆದರೆ ಅವನು ಅಂತಿಮವಾಗಿ ಮ್ಯಾಟ್ ಮೇಲೆ ಯೂನಿಸ್ ಕಣ್ಣಿಡಲು ಅವಕಾಶ ಮಾಡಿಕೊಡುತ್ತಾನೆ. ಕೊನೆಯಲ್ಲಿ, ಮ್ಯಾಟ್ ಬಯಸಿದಂತೆಯೇ ತನ್ನ ಬ್ಯಾಂಕ್ ಅನ್ನು ನಡೆಸುತ್ತಾನೆ. ಮರುದಿನ, ಮ್ಯಾಟ್ ಒಬ್ಬ ವಕೀಲರನ್ನು ಭೇಟಿಯಾಗುತ್ತಾನೆ ಮತ್ತು ಅವನ ಸಂಕೇತದಲ್ಲಿ ಸಾಲದ ಒಪ್ಪಂದಗಳಿಗೆ ಸಹಿ ಹಾಕಲು ಪ್ರಾರಂಭಿಸುತ್ತಾನೆ. ಸ್ವಲ್ಪ ಸಮಯದ ನಂತರ, ಮ್ಯಾಟ್ ತಮ್ಮ ಎಲ್ಲಾ ಹಣವನ್ನು ಮುಖ್ಯಭೂಮಿಯಿಂದ ಹಿಂಪಡೆಯಲು ಬಯಸುವ ಕ್ಲೈಂಟ್ಗಳ ಬಗ್ಗೆ ಫ್ಲಾರೆನ್ಸ್ ಜೂನಿಯರ್ನಿಂದ ಕರೆಯನ್ನು ಸ್ವೀಕರಿಸುತ್ತಾರೆ. ವಿಷಯಗಳನ್ನು ಇನ್ನಷ್ಟು ಹದಗೆಡಿಸಲು, ಮ್ಯಾಟ್ಗೆ ಸಹಾಯ ಮಾಡಲು ಫೆಡರಲ್ ಬ್ಯಾಂಕ್ ಪರೀಕ್ಷಕರು ಮಾರ್ಲಿನ್ಗೆ ಆಗಮಿಸುತ್ತಾರೆ. ಬರ್ನಾರ್ಡ್ ಅವರು ಸಭೆಯ ಸಮಯದಲ್ಲಿ ಹತ್ತಿರವಾಗಲು ದ್ವಾರಪಾಲಕನಂತೆ ಧರಿಸುವಂತೆ ಒತ್ತಾಯಿಸುತ್ತಾರೆ.
ದುರದೃಷ್ಟವಶಾತ್ ಪರೀಕ್ಷಕರು ಹಲವಾರು ಸಾಲಗಳಲ್ಲಿ ನಿರ್ಣಾಯಕ ಸಮಸ್ಯೆಯನ್ನು ಕಂಡುಹಿಡಿದಿರುವುದರಿಂದ ಇದು ವ್ಯತ್ಯಾಸವನ್ನು ಮಾಡುವುದಿಲ್ಲ. ಅಸಂಬದ್ಧ ಸಾಲಗಳು ಅನುಮೋದನೆ ಪಡೆದಿವೆ ಎಂದು ಬರ್ನಾರ್ಡ್ ಅಪನಂಬಿಕೆಯಲ್ಲಿದ್ದಾರೆ. ಅಂತಿಮವಾಗಿ, ಇದು ಫ್ಲಾರೆನ್ಸ್ ಜೂನಿಯರ್ಸ್ ಎಂದು ಅವರು ಕಲಿತರು. ತನ್ನ ಬ್ಯಾಂಕ್ ಅನ್ನು ಚಲಾಯಿಸಲು ಧಾವಿಸುತ್ತಿರುವಾಗ, ಮ್ಯಾಟ್ ಪ್ರೋಟೋಕಾಲ್ಗಳನ್ನು ಬಿಟ್ಟುಬಿಟ್ಟರು ಮತ್ತು ಫ್ಲಾರೆನ್ಸ್ ಶಿಫಾರಸು ಮಾಡಿದ ವಕೀಲರನ್ನು ಬಳಸಿದರು. ಅದರ ಮೂಲಕ ಫ್ಲಾರೆನ್ಸ್ ಸಮಸ್ಯಾತ್ಮಕ ಸಾಲಗಳಲ್ಲಿ ನುಸುಳಲು ಸಾಧ್ಯವಾಯಿತು. ಸ್ವಲ್ಪ ಸಮಯದ ನಂತರ, ಬರ್ನಾರ್ಡ್ ಮತ್ತು ಜೋ ಮ್ಯಾಟ್ಗೆ ಅವರು ಮಾಡಬಹುದಾದ ಅತ್ಯಂತ ತರ್ಕಬದ್ಧ ಕ್ರಮವೆಂದರೆ ಬ್ಯಾಂಕ್ ಆಫ್ ಮಾರ್ಲಿನ್ನಿಂದ ದೂರ ಹೋಗುವುದಾಗಿದೆ. ತನ್ನ ಬ್ಯಾಂಕ್ಗೆ ಹೋಗಲು ಇಷ್ಟವಿಲ್ಲದಿದ್ದರೂ, ಮ್ಯಾಟ್ ತನ್ನ ಪಾಲುದಾರರಿಗೆ ತಿಳಿಸದೆಯೇ ಚಲಿಸುತ್ತಾನೆ. ಮರುದಿನ ಜೋ ತನ್ನ ನಡೆಯ ಬಗ್ಗೆ ತಿಳಿದುಕೊಳ್ಳುತ್ತಾನೆ ಮತ್ತು ಬರ್ನಾರ್ಡ್ನೊಂದಿಗೆ ಮುಖ್ಯ ಭೂಭಾಗಕ್ಕೆ ಧಾವಿಸುತ್ತಾನೆ. ಫ್ಲಾರೆನ್ಸ್ ತನ್ನ ಮುಖದ ಮೇಲೆ ಹೆಮ್ಮೆಯ ನೋಟದಿಂದ ಚಮತ್ಕಾರವನ್ನು ವೀಕ್ಷಿಸುತ್ತಿರುವಾಗ ಅವರು ಸಾಲಗಳ ಬಗ್ಗೆ ಮ್ಯಾಟ್ನನ್ನು ಎದುರಿಸುತ್ತಾರೆ. ಬರ್ನಾರ್ಡ್ ಮ್ಯಾಟ್ಗೆ ಅವರ ಪುಸ್ತಕಗಳನ್ನು ಪಡೆಯಲು ಹೇಳುತ್ತಾನೆ, ಆದರೆ ಇದು ತುಂಬಾ ತಡವಾಗಿದೆ. ಫೆಡರಲ್ ಬ್ಯಾಂಕ್ ಪರೀಕ್ಷಕರು ಕಾರ್ಯನಿರ್ವಹಿಸಲು ಮುಖ್ಯ ಭೂಭಾಗದ ಬ್ಯಾಂಕಿನ ಪರವಾನಗಿಯನ್ನು ಹಿಂತೆಗೆದುಕೊಳ್ಳಲು ಆಗಮಿಸುತ್ತಾರೆ. ಕಟ್ಟಡದಿಂದ ಹೊರಡುವಾಗ, ಎಫ್ಬಿಐ ಬರ್ನಾರ್ಡ್ ಮತ್ತು ಜೋ ಅವರನ್ನು ಬಂಧಿಸುತ್ತದೆ. ಬರ್ನಾರ್ಡ್ ತನ್ನ ನೆಲದಲ್ಲಿ ನಿಲ್ಲಲು ಪ್ರಯತ್ನಿಸುತ್ತಾನೆ, ಆದರೆ ಇದು ವ್ಯರ್ಥ ಹೋರಾಟವಾಗಿದೆ. ಸ್ವಲ್ಪ ಸಮಯದ ನಂತರ, ಬರ್ನಾರ್ಡ್ ಮತ್ತು ಜೋ ತಮ್ಮ ವಕೀಲರನ್ನು ಭೇಟಿಯಾಗುತ್ತಾರೆ. ದೇಶದಲ್ಲಿ ಕೆಲವು ಜನಾಂಗೀಯ ರಾಜಕೀಯದ ಜೊತೆಗೆ ತಮ್ಮ ಪ್ರಕರಣವನ್ನು ಎಳೆಯಲಾಯಿತು ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಏತನ್ಮಧ್ಯೆ, ಮ್ಯಾಟ್ ತನ್ನ ಸ್ವಾತಂತ್ರ್ಯಕ್ಕೆ ಬದಲಾಗಿ ತನ್ನ ಪಾಲುದಾರರ ವಿರುದ್ಧ ಸಾಕ್ಷ್ಯ ನೀಡುವ ಬಗ್ಗೆ ಸೆನೆಟರ್ ಮೆಕ್ಲೆಲನ್ನೊಂದಿಗೆ ಮಾತನಾಡುತ್ತಾನೆ. ಮ್ಯಾಟ್ ಆ ರಾತ್ರಿ ತನ್ನ ಮುಂದಿನ ನಡೆಯನ್ನು ಆಲೋಚಿಸುತ್ತಾನೆ ಮತ್ತು ಫೋನ್ ಮಾಡುತ್ತಾನೆ. ಮ್ಯಾಟ್ ಮೆಕ್ಲೆಲನ್ನ ಸಲಹೆಗಳನ್ನು ಅನುಸರಿಸುತ್ತಾನೆ ಮತ್ತು ಮರುದಿನ ಸೆನೆಟ್ ವಿಚಾರಣೆಯಲ್ಲಿ ತನ್ನ ಪಾಲುದಾರರ ವಿರುದ್ಧ ಸಾಕ್ಷ್ಯವನ್ನು ನೀಡುತ್ತಾನೆ. ಆ ದಿನದ ನಂತರ, ಬರ್ನಾರ್ಡ್ ಮೆಕ್ಲೆಲನ್ನನ್ನು ಭೇಟಿಯಾಗುತ್ತಾನೆ ಮತ್ತು ಅವನ ಪ್ರಸ್ತಾಪವನ್ನು ಆಲಿಸುತ್ತಾನೆ. ಅವರು ವಿನಾಯಿತಿ ಒಪ್ಪಂದವನ್ನು ತೆಗೆದುಕೊಳ್ಳಲು ಮತ್ತು ಮ್ಯಾಟ್ ಅವರ ಸಾಕ್ಷ್ಯಗಳನ್ನು ದೃಢೀಕರಿಸಲು ಅವರಿಗೆ ಆಯ್ಕೆಯನ್ನು ನೀಡುತ್ತಾರೆ ಅಥವಾ ಬರ್ನಾರ್ಡ್ ಅವರು ಏನು ಬೇಕಾದರೂ ಹೇಳಬಹುದು ಮತ್ತು ಜೈಲಿಗೆ ಹೋಗಬಹುದು. ಕೊನೆಯಲ್ಲಿ, ಬರ್ನಾರ್ಡ್ ತನ್ನ ಹೃದಯದಲ್ಲಿ ವರ್ಷಗಳಿಂದ ಇಟ್ಟುಕೊಂಡಿರುವ ಪದಗಳನ್ನು ಹೇಳಲು ನಿರ್ಧರಿಸುತ್ತಾನೆ. ಅವರು ದೇಶದಲ್ಲಿ ಜನಾಂಗೀಯ ತಾರತಮ್ಯದ ಬಗ್ಗೆ ಮಾತನಾಡುತ್ತಾರೆ. ಸ್ವಲ್ಪ ಸಮಯದ ನಂತರ, ವಿಚಾರಣೆಯ ನಂತರ ಬರ್ನಾರ್ಡ್ ಮತ್ತು ಜೋ ಅವರ ಅದೃಷ್ಟವು ಕ್ಷೀಣಿಸಿತು ಮತ್ತು ಇಬ್ಬರಿಗೂ ಫೆಡರಲ್ ಜೈಲು ಶಿಕ್ಷೆ ವಿಧಿಸಲಾಯಿತು. ಫ್ಲಾರೆನ್ಸ್ ಜೂನಿಯರ್ ಮುಖ್ಯಭೂಮಿಯ ಬ್ಯಾಂಕ್ ಅನ್ನು ಬರ್ನಾರ್ಡ್ ಮತ್ತು ಜೋ ಪಾವತಿಸಿದ ಬೆಲೆಯ ಒಂದು ಸಣ್ಣ ಭಾಗಕ್ಕೆ ಖರೀದಿಸುತ್ತಾನೆ. ಏತನ್ಮಧ್ಯೆ, ಮ್ಯಾಟ್ ಸ್ಟೈನರ್ ಎಂದಿಗೂ ಯಾವುದೇ ಅಪರಾಧದ ಆರೋಪ ಮಾಡಲಿಲ್ಲ. ಹಲವಾರು ವರ್ಷಗಳ ನಂತರ, ಬರ್ನಾರ್ಡ್ ಮತ್ತು ಜೋ ಜೈಲಿನಿಂದ ಹೊರಬರುತ್ತಾರೆ. ತಮ್ಮ ಎಲ್ಲಾ ಸಂಪತ್ತನ್ನು ಕಳೆದುಕೊಂಡ ನಂತರವೂ ಇಬ್ಬರು ಪುರುಷರು ಸಂತೋಷವಾಗಿರುವಂತೆ ತೋರುತ್ತಿರುವುದು ಯುನಿಸ್ಗೆ ವಿಚಿತ್ರವಾಗಿದೆ. ಇದು ಎಲ್ಲಾ ಸಂದರ್ಭದಲ್ಲಿ ಅಲ್ಲ ತಿರುಗಿದರೆ. ಜೋ ಅವರು ಬಹಾಮಾಸ್ನಲ್ಲಿ ಪರಸ್ಪರ ಮುಂದಿನ ಗುಣಲಕ್ಷಣಗಳನ್ನು ಹೊಂದಿದ್ದಾರೆಂದು ಬಹಿರಂಗಪಡಿಸುತ್ತಾರೆ. ಯೂನಿಸ್ ಅಪನಂಬಿಕೆಗೆ ಒಳಗಾಗುತ್ತಾಳೆ ಮತ್ತು ಅದು ಹೇಗೆ ಸಂಭವಿಸಿತು ಎಂದು ಬರ್ನಾರ್ಡ್ಗೆ ಕೇಳುತ್ತಾಳೆ. ತನ್ನ ಸಾಕ್ಷ್ಯದ ಹಿಂದಿನ ರಾತ್ರಿ ಮ್ಯಾಟ್ ಎಂಬ ವ್ಯಕ್ತಿ ಬರ್ನಾರ್ಡ್ ಎಂದು ಅದು ತಿರುಗುತ್ತದೆ. ಅವರು ಸೆನೆಟರ್ ಒಪ್ಪಂದದ ಬಗ್ಗೆ ಬರ್ನಾರ್ಡ್ಗೆ ತಿಳಿಸಿದರು ಮತ್ತು ಅವರಿಗೆ ಕ್ಷಮೆಯಾಚಿಸಿದರು. ಇದಕ್ಕೆ ಪ್ರತಿಯಾಗಿ, ಸರ್ಕಾರವು ಅವರ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವ ಮೊದಲು ಬರ್ನಾರ್ಡ್ ಮ್ಯಾಟ್ಗೆ ಸಹಾಯವನ್ನು ಕೇಳಿದರು. ಲನಲ್ಲಿ ವಸತಿ ಪ್ರತ್ಯೇಕತೆಯ ವಿರುದ್ಧದ ಹೋರಾಟದಲ್ಲಿ ಬರ್ನಾರ್ಡ್ ಮತ್ತು ಜೋ ಅವರ ವಸತಿ ಗುಣಲಕ್ಷಣಗಳು ಪ್ರಮುಖವಾಗಿವೆ ಎಂದು ನಾವು ತಿಳಿದ ನಂತರ ಚಲನಚಿತ್ರವು ಕೊನೆಗೊಳ್ಳುತ್ತದೆ ಮತ್ತು ಬಹಾಮಾಸ್ನಲ್ಲಿ ಅವರು ಇನ್ನೂ